ಇನ್ನು ಮುಂದೆ ಎಲ್ಲ ಕಾಲೇಜುಗಳಲ್ಲೂ ಜೆನ್ಸಿ ಎಲೆಕ್ಷನ್ ನಡೆಯುತ್ತೆ. ದೇಶ ವಿದೇಶದಲ್ಲೂ ಕೂಡ ಜೆನ್ಸಿ ಅಬ್ಬರ ಫುಲ್ ಹವಾ ಕೂಡ ಇದೀಗ ಜೋರಾಗಿದೆ. ಜೆನ್ಸಿಗಳ ಎಲೆಕ್ಷನ್ಗೆ ಮುಂದಾಯಿತು ಡಿಕೆ ಸರ್ಕಾರ. ಕಾಲೇಜುಗಳಲ್ಲಿ ಎಲೆಕ್ಷನ್, ಅದರಲ್ಲಿ ಜೆನ್ಸಿ ಎಲೆಕ್ಷನ್. ದೇಶ ವಿದೇಶದಲ್ಲೂ ಜೆನ್ಸಿ ಅಬ್ಬರ ಫುಲ್ ಹವಾ ಇದೆ. ಜೆನ್ಸಿಗಳ ಎಲೆಕ್ಷನ್ಗೆ ಮುಂದಾಯಿತು ಡಿಕೆ ಸರ್ಕಾರ. 37 ವರ್ಷಗಳ ಬಳಿಕ ರಾಜ್ಯದಲ್ಲಿ ವಿದ್ಯಾರ್ಥಿಯ ಎಲೆಕ್ಷನ್. ಯುವ ಜನತೆಯನ್ನ ಸೆಳೆಯಲು ಡಿಕೆ ಮಹಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಜೆನ್ಸಿ ಎನ್ನುವಂತ ಹವಾನೇ ಇಲ್ಲಿ ಹೆಚ್ಚಾಗಿದೆ. ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಇದು. ಇನ್ನು ಮುಂದೆ ಎಲ್ಲ ಕಾಲೇಜುಗಳಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ಅನ್ನುವಂತಹ ಒಂದು ಆದೇಶವನ್ನ ಇದೇ ಸರ್ಕಾರ ಹೇಳುತ್ತೆ. ಬಟ್ ಇದರಿಂದ ಆಗುವಂಥ ಅನುಕೂಲಗಳು ಅನಾನುಕೂಲತೆಗಳನ್ನು ಇಲ್ಲಿ ಗಮನಿಸಿ ನೋಡಿದಾಗ ಒಂದು ಕಡೆ ಕಾಲೇಜುಗಳಲ್ಲಿ ಎಲೆಕ್ಷನ್ ತರೋದು ಎಷ್ಟರ ಮಟ್ಟಿಗೆ ಒಳಿತು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳಿತು ಅನ್ನೋದು ಕೂಡ ಇಲ್ಲಿ ಮತ್ತೊಂದು ಕಡೆ ಚರ್ಚೆ ಆಗುತ್ತೆ. ಯಾಕಂದರೆ ಈಗಾಗಲೇ ಈ ಎಲೆಕ್ಷನ್ ಕಾಲೇಜ್ಗಳಲ್ಲಿ ಅಂತ ಬಂದಾಗ ಅಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಮಧ್ಯೆ ಏನೆಲ್ಲ ಮನಸ್ತಾಪಗಳಾಗ್ಬೋದು, ಅಲ್ಲಿ ಕೂಡ ಈಗಾಗಲೇ ನಮ್ಮ ರಾಜಕೀಯ ನಾಯಕರು ಹೊಡೆದಾಡ್ಕೊಳ್ತಾರಲ್ಲ, ಆ ರೀತಿಯಾಗಿ ಏನಾದರೂ ಅಲ್ಲಿ ಆಗ್ಬಿಡುತ್ತೇನಪ್ಪ ಅಂದರೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬೇರೆ ರೀತಿಯಂಥ ಪ್ರಭಾವ ಬೀರುತ್ತೇನೋ, ಪ್ರಚೋದನೆ ಕೊಡುವಂಥ ರೀತಿಯಲ್ಲಿ ಆಗ್ಬಿಡುತ್ತೇನೋ ಈ ಒಂದು ಎಲೆಕ್ಷನ್ ಎಲ್ಲ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗಿತ್ತು. ಬಟ್ ಡಿಕೆ ಶಿವಕುಮಾರ್ ಪ್ಲಾನೇ ಬೇರೆ ಆಗಿದೆ. ಪ್ರಸಕ್ತ ವರ್ಷದಿಂದಲೇ ವಿದ್ಯಾರ್ಥಿ ಚುನಾವಣೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿ ನಾಯಕರನ್ನ ಬೆಳೆಸಲು ಸರ್ಕಾರದ ಮಹತ್ವದ ಹೆಜ್ಜೆ ಇದು. 10 ದಿನಗಳಲ್ಲಿ ಅಧಿಕೃತ ಆದೇಶ ಹೊರಡಿಸಲು ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮೊದಲ ಹಂತದಲ್ಲಿ ಪದವಿ PU ಕಾಲೇಜುಗಳಲ್ಲಿ ಚುನಾವಣೆ. ಇನ್ನು ವಿಶ್ವವಿದ್ಯಾಲಯಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆಯ ವಿನಾಯಿತಿ. ವಿದ್ಯಾರ್ಥಿಗಳ ಚುನಾವಣೆ ಸಂಪೂರ್ಣ ಪಕ್ಷಾತೀತವಾಗಿರಬೇಕು. ಇನ್ನು ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ನಿರ್ಬಂಧವಾಗಿರುತ್ತೆ. ಕ್ಯಾಂಪಸ್ಗಳಿಗೆ ರಾಜಕೀಯ ಪಕ್ಷಗಳ ಎಂಟ್ರಿಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ. 2ನೆಯ ಹಂತದಲ್ಲಿ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಹಂತ ಹಂತವಾಗಿ ಎಲ್ಲೆಡೆ ವಿದ್ಯಾರ್ಥಿಗಳ ಚುನಾವಣೆ ಈಗ ಜಾರಿಯಾಗಿದೆ. ಒಮ್ಮೆ ಚುನಾವಣೆ ಆರಂಭವಾದ ಬಳಿಕ ಪ್ರತಿ ವರ್ಷ ಚುನಾವಣೆ ನಡೀತಾನೆ ಇರುತ್ತೆ. ಈ ಬಗ್ಗೆ 10 ದಿನಗಳಲ್ಲಿ ಸರ್ಕಾರದಿಂದ ಮಹತ್ವದ ಆದೇಶ ಕೂಡ ಸಾಧ್ಯತೆ ಇರುವಂಥದ್ದು. ಈಗ ನಾವು ಕೆಲವೊಂದಿಷ್ಟು ಹಳೆಯ ಫಿಲಮ್ಗಳಲ್ಲೆಲ್ಲ ನಾವು ನೋಡಿರ್ತೀವಿ, ಅದರಲ್ಲಿ ಇದೆ ಕಾಲೇಜ್ಗಳಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ಆಗ್ತಾ ಇತ್ತು ಏನೇನೆಲ್ಲ ಅಂತ ಗಮನಿಸಿದ್ವಿ ನಾವು. ಈಗ ನಾವು ಮಾಸ್ಟರ್ ಪೀಸ್ ಸಿನಿಮಾ ನೋಡಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ ಎಲೆಕ್ಷನ್ ಅಂತಂದರೆ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಹೆಂಗಿರುತ್ತೆ ಅಂತ. ಬಟ್ ಇಲ್ಲಿ ಮತ್ತೊಂದು, ಇಲ್ಲಿ ಯಾವುದೇ ರೀತಿಯಾಗಿ ಪಕ್ಷಕ್ಕೆ ಅವಕಾಶ ಇಲ್ಲ, ಪಕ್ಷಗಳ ಕುರಿತಾಗಿ ಇಲ್ಲಿ ಪ್ರಚಾರ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ, ಯಾವುದೇ ಪಕ್ಷ ಕೂಡ ಇಲ್ಲಿ ಎಂಟ್ರಿಯನ್ನು ಕೊಡುವಂತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಅವರವರ ಕಾಲೇಜ್ಗಳಲ್ಲಿ ಇದನ್ನು ಎಲೆಕ್ಷನನ್ನು ಮಾಡ್ಕೊಂಡಿರ್ತಾರೆ. ಪ್ರತಿ ವರ್ಷ ಇದು ಎಲೆಕ್ಷನ್ ಆಗುತ್ತೆ ಅನ್ನೋದು. ಬಟ್ ಇನ್ನು 10 ದಿನದಲ್ಲಿ ಇದ್ರ ಬಗ್ಗೆ ಸರ್ಕಾರ ಕೂಡ ಒಂದು ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆಗಳು ಕೂಡ ಎಲ್ಲ ಇದೆ. ಬಟ್ ಇದು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಇದು ಬೇಕಿತ್ತ ಕಾಲೇಜುಗಳಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಬಟ್ ಇದು ಕಾಲೇಜುಗಳಲ್ಲಿ ಇನ್ನು ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು, ಇದರ ಅವಶ್ಯಕತೆ ಏನಿತ್ತು ಕಾಲೇಜಿಗೆ ಎಲೆಕ್ಷನ್ ಅನ್ನುವಂಥ ಅವಶ್ಯಕತೆ ಯಾಕೆ, ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ.